ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿರೋದು ರಾಜ್ಯಾದ್ಯಂತ ಕಿಚ್ಚು ಹಚ್ಚಿದೆ. ಶಿವಮೊಗ್ಗದಲ್ಲಿ ಇಬ್ಬರು ಹೋಂಗಾರ್ಡ್ಸ್ ತಲೆದಂಡವಾಗಿದ್ರೂ ಬ್ರಾಹ್ಮಣ ಸಮುದಾಯದ ಆಕ್ರೋಶ ಕಡಿಮೆಯಾಗಿಲ್ಲ. ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರ, ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ವಿಪಕ್ಷಗಳು, ರಸ್ತೆಗಿಳಿದ ಬ್ರಾಹ್ಮಣ ಸಮುದಾಯ. ಇವರ ಹೋರಾಟಕ್ಕೆ, ಇವರ ಕಿಚ್ಚಿಗೆ ಕಾರಣವಾಗಿರೋದೇ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರೋದು. ಜನಿವಾರ ತೆಗೆಸಿ ಪರೀಕ್ಷೆ, ಜಿಲ್ಲೆಯಲ್ಲೂ ಆಕ್ರೋಶ. ಶಿವಮೊಗ್ಗದಲ್ಲಿ ಇಬ್ಬರು ಹೋಂಗಾರ್ಡ್ಗಳು ಅಮಾನತು. ವೃತ್ತಿಪರ ಕೋರ್ಸ್ಗಳಿಗಾಗಿ ನಡೆದಿದ್ದ ಸಿಇಟಿ ಪರೀಕ್ಷೆ ವೇಳೆ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ದೊಡ್ಡ ಎಡವಟ್ಟು ಆಗಿತ್ತು. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿದ್ರೆ ಬೀದರ್ನಲ್ಲಿ ಜನಿವಾರ ತೆಗೆಯೋದಿಲ್ಲ ಎಂದವನಿಗೆ ಪರೀಕ್ಷೆಯನ್ನೇ ಕೊಟ್ಟಿರಲಿಲ್ಲ. ಇದೇ ಎಡವಟ್ಟು ರಾಜ್ಯದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗ್ತಿದ್ದಂತೆ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಮತ್ತೊಂದೆಡೆ ಕೆಇಎ ಕೂಡ ಇಲ್ಲದ ರೂಲ್ಸ್ಗಳನ್ನ ಜಾರಿಗೊಳಿಸಿದ್ಯಾರು ಅನ್ನೋ ಬಗ್ಗೆ ತನಿಖೆ ಮಾಡ್ತಿದೆ. ಇದರ ನಡುವೆ ಶಿವಮೊಗ್ಗದಲ್ಲಿ ಇಬ್ಬರು ಅಭ್ಯರ್ಥಿಗಳ ಜನಿವಾರ ತೆಗೆಸಿದ ಹೋಂಗಾರ್ಡ್ಗಳನ್ನ ಅಮಾನತು ಮಾಡಲಾಗಿದೆ. ಡಿ ರಘು ಹಾಗೂ ಎಂ ಕಲಾವತಿ ಅವರನ್ನ ಅಮಾನತು ಮಾಡಿ ಗೃಹರಕ್ಷಕ ದಳದ ಕಮಾಂಡೆಂಟ್ ಆದೇಶ ಹೊರಡಿಸಿದ್ದಾರೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಇಬ್ಬರನ್ನ ಅಮಾನತು ಮಾಡಲಾಗಿದೆ ಅಂತ ಡಿಸಿ ಹೇಳಿದ್ದಾರೆ. ಇಬ್ಬರಿಗೆ ಈ ಥರ ಆಗಿದೆ, ಬಟ್ ಯಾರಿಗೂ ವಿದಿನ್ ಟೈಮೇ ಇಬ್ಬರು ಎಲ್ಲರೂ ಹೋಗಿ ಎಕ್ಸಾಮ್ ಬರೆದಿದ್ದಾರೆ. ಸಮಯದಲ್ಲಿ ಏನು ಸಮಸ್ಯೆ ಆಗಿಲ್ಲ. ಬಟ್ ಆದರೆ ಈ ರೀತಿ ಧಾರ್ಮಿಕವಾಗಿ ಒಂದು ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿರೋದು ಕಂಡು ಬರ್ತಾ ಇದೆ. ಸೊ ಇದೇ ಉದ್ದೇಶದಿಂದ ಇದನ್ನು ನಾವು ಇಬ್ಬರು ಯಾರು ಹೋಮ್ ಗಾರ್ಡ್ಸ್ ಇದ್ದರು ಅವರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿದ್ದೀವಿ. ಡಿಪಾರ್ಟ್ಮೆಂಟಲ್ಲಿ ಎಂಕ್ವೈರಿನೂ ಸಹಿತ ರೆಕಮೆಂಡ್ ಮಾಡಿದ್ದೀವಿ. ತನಿಖೆಯಲ್ಲಿ ಅಧಿಕಾರಿಗಳ ತಪ್ಪು ಬಯಲು. ಇನ್ನು ಬೀದರ್ನಲ್ಲಿ ಪರೀಕ್ಷೆಯಿಂದ ವಿದ್ಯಾರ್ಥಿ ವಂಚಿತ ಆಗಿರೋ ಬಗ್ಗೆ ತನಿಖೆ ನಡೆಸಿ 24 ಗಂಟೆಯೊಳಗೆ ವರದಿ ನೀಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ರು. ಅದರಂತೆ ತನಿಖೆ ಮುಗಿದಿದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಜಿಲ್ಲಾಧಿಕಾರಿಗಳು ವರದಿ ಸಲ್ಲಿಸಿದ್ದಾರೆ. ವರದಿಯಲ್ಲಿ ಪರೀಕ್ಷಾ ವೀಕ್ಷಕರಾಗಿದ್ದ ಔರದ್ ಆರ್ಎಫ್ಒ ಮೊದಶೀರ್ ನಿರ್ಲಕ್ಷ್ಯದಿಂದ ಘಟನೆ ಆಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇದರ ನಡುವೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ತನಿಖೆ ಆರಂಭಿಸಿದೆ. ರಾಜ್ಯದ ಉದ್ದಗಲಕ್ಕೂ ಜನಿವಾರ ಹೋರಾಟ. ಜನಿವಾರ ತೆಗೆಸಿದ ವಿಚಾರವಾಗಿ ಒಂದು ಕಡೆ ತನಿಖೆ ಆದ್ರೆ ಮೈಸೂರಿನಲ್ಲಿ ಬ್ರಾಹ್ಮಣ ಸಮಾಜದವರು ಹೋರಾಟಕ್ಕೆ ಇಳಿದಿದ್ರು. ಚಿತ್ರದುರ್ಗ, ಶಿವಮೊಗ್ಗ, ಕಲಬುರಗಿ, ದಾವಣಗೆರೆ, ಯಾದಗಿರಿ, ರಾಯಚೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ರಾಜ್ಯದ ಉದ್ದಗಲಕ್ಕೂ ರಸ್ತೆಗೆ ಇಳಿದಿದ್ದ ಬ್ರಾಹ್ಮಣ ಸಮುದಾಯದವರು ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜನರ ನಂಬಿಕೆಯ ಮೇಲೆ ಮಾಡಿರುವ ಪ್ರಹಾರ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಜನಿವಾರ ತೆಗೆಯೋದಿಲ್ಲ, ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್? ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗುವಂಗೆ ಹೆಂಗೆ ಮಾಡ್ತೀರಿ? ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು, ಅವನಿಗೆ ನ್ಯಾಯ ಒದಗಿಸ್ಬೇಕು. ಇನ್ನು ಗೃಹ ಸಚಿವ ಪರಮೇಶ್ವರ್ ಜನಿವಾರ ತೆಗೆಸಿದ್ದು ಬಹಳ ದೊಡ್ಡ ತಪ್ಪು ಎಂದಿದ್ದಾರೆ. ಅದು ಬಹಳ ದೊಡ್ಡ ತಪ್ಪು. ಅವರು ನಾನು ಕೂಡ ಅದನ್ನು ಒಪ್ಪೋದಿಲ್ಲ. ನಾವು ಎಕ್ಸಾಮಿನೇಷನ್ ಮಾಡುವಂಥ ಸಂದರ್ಭದಲ್ಲಿ ಅವರಿಗೇನೋ ಒಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಕ್ಕೆ ಹೇಳಿರ್ತಾರೆ, ಇದನ್ನೆಲ್ಲ ಹೇಳಿರ್ತಾರೆ. ಶಿವಮೊಗ್ಗದಲ್ಲಿ ಜನಿವಾರ ತೆಗೆಸಿ ಒಳಗೆ ಕಳಿಸಿದ್ದಕ್ಕೆ ಇಬ್ಬರು ಹೋಂಗಾರ್ಡ್ಗಳು ಸಸ್ಪೆಂಡ್ ಆಗಿದ್ರೆ, ಇತ್ತ ಬೀದರ್ನಲ್ಲಿ ಅಧಿಕಾರಿಗಳ ತಪ್ಪಿನಿಂದ ವಿದ್ಯಾರ್ಥಿ ಪರೀಕ್ಷೆಯಿಂದ ವಂಚಿತ ಆಗಿರೋದು ಗೊತ್ತಾಗಿದೆ. ಬ್ಯೂರೋ ರಿಪೋರ್ಟ್, TV9.